ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಇಲ್ಲಿ ನಾನು ಹರಿ ಅಂದರೆ ವಿಷ್ಣುವಿನ ಬಗ್ಗೆ, ಭಗವಾನ್ ವಿಷ್ಣುವಿನ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೀನಿ. ವಿಷ್ಣುವಿನ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ವಿಷ್ಣುವಿನ ಹಿಂದೆ ಇರುವ ಭಗವಾನ್ ಅರ್ಥ ಏನು? ಭಗವಾನ್ ವಿಷ್ಣು. ಬ ಅಂದರೆ ಭೂಮಿ, ಗ ಅಂದರೆ ಗಗನ, ವ ಅಂದರೆ ವಾಯು, ಆ ಅಂದರೆ ಅಗ್ನಿ, ನ ಅಂದರೆ ನೀರು. ಈ 5 ತತ್ವಗಳನ್ನು, ಪಂಚಭೂತಗಳನ್ನು ಕಂಟ್ರೋಲ್ನಲ್ಲಿ ಇಡುವ ಕ್ಷಮತೆಯನ್ನು ಹೊಂದಿರುವಂಥವನು ಭಗವಾನ್. ದೇವತೆ ಮತ್ತು ಭಗವಾನ್ ಎರಡೂ ಬೇರೆ ಬೇರೆ. ಎಲ್ಲ ದೇವರುಗಳಿಗೆ ಭಗವಾನ್ ಅಂತ ಹೇಳಲಿಕ್ಕಾಗಲ್ಲ. ದೇವರ ದೇವನಾದ ಭಗವಾನ್ ಶಿವ, ಭಗವಾನ್ ವಿಷ್ಣು, ಭಗವಾನ್ ಬ್ರಹ್ಮ. ಕ್ರಿಯೇಟರ್, ಪ್ರಿಸರ್ವರ್, ಡಿಸ್ಟ್ರಾಯರ್. ಬ್ರಹ್ಮ ವಿಷ್ಣು ಮಹೇಶ್ವರ. ಸೈನ್ಸ್ ಪ್ರಕಾರ, ವಿಜ್ಞಾನದ ಪ್ರಕಾರ ಪ್ರೋಟಾನ್, ಇಲೆಕ್ಟ್ರಾನ್, ನ್ಯೂಟ್ರಾನಿಂದ ಯಾವ ರೀತಿ ಅಟಮ್ ತಯಾರಾಗ್ತದೋ ಅದೇ ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರರು. ಬ್ರಹ್ಮ ಸೃಷ್ಟಿಯ ರಚನೆ ಮಾಡುವಂಥವರು, ವಿಷ್ಣು ಸಂರಕ್ಷಣೆ ಮಾಡುವಂಥವರು, ಶಿವ ನಾಶ ಮಾಡೋರು. ಇಲ್ಲಿ ನಾವು ಹರಿ ಅಂದರೆ ವಿಷ್ಣುವಿನ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಾವು ಗಾಡ್ ಅಂದರೆ ಜನರೇಟರ್, ಆಪ್ರೇಟರ್, ಡಿಸ್ಟ್ರಾಯರ್ ಅಂತ ಏನು ಹೇಳ್ತೀವಿ, ಆ ಆಪ್ರೇಟರ್ ಹರಿ ಪಾಲಿಸುವನು, ಪೋಷಿಸುವವನು, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಬ್ರಹ್ಮ ಕ್ರಿಯೇಟರ್, ಹುಟ್ಟಿದಾಗಿನಿಂದ ಸಾಯೋ ತನಕ. ಡಿಸ್ಟ್ರಾಯರ್ ಶಿವ, ಮಧ್ಯದ ಏನು ಜೀವನ ಇದೆ ಅಲ್ಲಮನ್ನ ಕಾಯುವವನು, ಪೋಷಿಸುವವನು ಹರಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ನೀವು ವಿಷ್ಣುವಿನ ಒಂದು ಫೋಟೋ ನೋಡಿರಬೇಕು. ಸಾಗರದ ಮಧ್ಯದಲ್ಲಿ ಪಂಚಮುಖ ಶೇಷನಾಗ ಅವ್ರ ಮೇಲೆ ಮಲಗಿರ್ತಾರೆ. ಪಾದದ ಹತ್ರ ಲಕ್ಷ್ಮಿ ಇರ್ತಾರೆ. ಈ ಶೇಷನಾಗ ಅಂದರೆ 4 ಯುಗಗಳ ಅಂತ್ಯದಲ್ಲಿ ಉಳಿಯುವಂತಹ ಶೇಷ. 4 ಯುಗ ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಅಂತ್ಯದಲ್ಲಿ ಶಿವ ಎಲ್ಲ ಡಿಸ್ಟ್ರಾಯ್ ಮಾಡಿದಾಗ, ನಾಶ ಮಾಡಿದಾಗ ಉಳಿಯುವಂತಹ ಶೇಷ, ರಿಮೇನಿಂಗ್. ಯಾಕೆ ಶೇಷ ಉಳಿತದಂದರೆ ವಿಷ್ಣುವಿನ ಆಶೀರ್ವಾದ ಇದೆ. ವಿಷ್ಣುವಿನ ಕೈ ಅದರ ಮೇಲಿದೆ. ವಿಷ್ಣುವಿನ ವಾಹನ ಗರುಡ. ಈ ಸರ್ಪ ಮತ್ತು ಗರುಡದ ಮಧ್ಯೆ ಒಂದು ಕತೆ ಇದೆ. ಯಾರು ಈ ಗರುಡ? ಹೇಗೆ ಗರುಡ ವಿಷ್ಣುವಿನ ವಾಹನ ಆದರು? ಕತೆ ಬಂದ್ಬಿಟ್ಟು ಇಬ್ಬರು ಅಕ್ಕ ತಂಗಿರಿದ್ರು, ವಿನತಾ ಮತ್ತು ಕದ್ರು. ಇವರಿಬ್ಬರು ಒಬ್ಬರೇ ಋಷಿನ ಬಯಸ್ತಾ ಇದ್ದರು. ಒಂದು ಸಲ ಕದ್ರು ಋಷಿ ಹತ್ರ ಹೋಗಿ ನನಗೆ ಶಕ್ತಿಶಾಲಿ 100 ಜನ ಮಕ್ಕಳು ಬೇಕು ಅಂತ ಕೇಳ್ತಾರೆ. ಕದ್ರು ಅಂದರೆ ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ಹಾವುಗಳಿದ್ದಾವೋ ಅವರ ಅಮ್ಮ. ಋಷಿ 100 ಮೊಟ್ಟೆ ಕೊಡ್ತಾರೆ. ಒಂದೊಂದು ಮೊಟ್ಟೆಯಿಂದ ಹಾವು ಹೊರ ಬರ್ತವೆ. ಆವಾಗ ವಿನುತಾ ಸಹ ಋಷಿ ಹತ್ರ ಹೋಗಿ ವರದಾನ ಕೇಳ್ತಾರೆ. ನನಗೆ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಕದ್ರುವಿನ ಮೊಟ್ಟೆಗಿಂತ ಶಕ್ತಿಶಾಲಿ ಆಗಿರುವಂಥದ್ದು ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಋಷಿ 2 ಮೊಟ್ಟೆ ಕೊಡ್ತಾರೆ. ಇಲ್ಲಿ ಕದ್ರುವಿನ ಒಂದೊಂದು ಮೊಟ್ಟೆಯಿಂದ ಹಾವು ಹೊರಗಡೆ ಬರ್ತಾ ಇದ್ದ ಹಾಗೆ ವಿನುತಾ ತಾಳ್ಮೆ ಕಳ್ಕೊತಾರೆ. ಅದಕ್ಕೆ ಅವರು 1 ಮೊಟ್ಟೆನ ತಾವೇ ಹೊಡಿತಾರೆ. ಪರಿಣಾಮ ಅರ್ಧ ತಯಾರಾಗಿರುವಂತಹ, ಅರ್ಧ ವಿಕಸಿತವಾಗಿರುವಂತಹ ಒಂದು ಜೀವಿ ಹೊರಬರುತ್ತೆ. ಹೊರಬಂದು ನೀನು ತಪ್ಪು ಮಾಡಿದೆ, ಇನ್ನೊಂದು ಮೊಟ್ಟೆ ಜೊತೆ ಆ ತಪ್ಪು ಮಾಡಬೇಡ, ಕಾಯಿ ಅಂತ ಹೇಳಿ ಹೋಗ್ಬಿಡುತ್ತೆ. ಇನ್ನು 2ನೇ ಮೊಟ್ಟೆ ಇದು ಸರಿಯಾದ ಸಮಯಕ್ಕೆ ಓಪನ್ ಆದಾಗ ಅದರಿಂದ ಮನುಷ್ಯನ ಶರೀರದ ಪಕ್ಷಿಯ ಮುಖವುಳ್ಳಂತಹ ಗರುಡ ಜನ್ಮ ತಾಳುತ್ತೆ. ಆ ಮೊಟ್ಟೆಯಿಂದ ಜೀವಿ ಹೊರಬರೋಷ್ಟರಲ್ಲಿ ವಿನುತಾ ಕದ್ರು ಮತ್ತು 100 ಹಾವಿನ ದಾಸೆಯಾಗಿರ್ತಾರೆ. ಅವರನ್ನು ದಾಸತ್ವದಿಂದ ಮುಕ್ತಿಗೊಳಿಸಬೇಕು ಅಂತ ಗರುಡ ಕದ್ರು ಹತ್ರ ಹೋದಾಗ ಅವರು ಕಂಡೀಷನ್ ಆಗ್ತಾರೆ. ಇಂದ್ರಲೋಕಕ್ಕೆ ಹೋಗಿ ಅಮೃತದ ಕಲಶ ತಗೊಬರಬೇಕು ಅಂತ. ಅಮೃತದ ಕಲಶ ತಂದ ತಕ್ಷಣ ನಾವು ನಿಮ್ಮ ತಾಯಿನ ದಾಸತ್ವದಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಗರುಡ ಮೇಲೆ ಹೋಗಿ ಎಲ್ಲ ದೇವತೆಗಳನ್ನು ಸೋಲಿಸ್ತದೆ. ದೇವ ಅಂದರೆ ಇಂದ್ರದೇವ, ಸೂರ್ಯದೇವ, ಚಂದ್ರದೇವ, ವಾಯುದೇವ, ಈ ರೀತಿ ದೇವ ಬೇರೆ ಭಗವಾನ್ ಬೇರೆ. ದೇವತೆಗಳನ್ನು ಸೋಲಿಸಿ ಅಮೃತ ಎತ್ಕೊಂಡು ಬರ್ತಿರ್ಬೇಕಾದ್ರೆ ಈ ದೇವತೆಗಳೆಲ್ಲ ಸೇರಿ ವಿಷ್ಣುವಿನ ಹತ್ರ ಹೋಗ್ತಾರೆ. ವಿಷ್ಣುವಿನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ಆ ಅಮೃತ ಏನಾದರೂ ಕೆಟ್ಟವ್ರ ಕೈಗೆ ಸಿಕ್ಕಿದ್ರೆ ಅದರಿಂದ ಹಾನಿ ಆಗುತ್ತೆ, ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ವಿಷ್ಣು ಆ ಅಮೃತದ ಕಲಶ ತರಲಿಕ್ಕೆ ಬರ್ತಾರೆ. ಪರಿಣಾಮ ಏನಾಗುತ್ತೆ ಅಂದರೆ ವಿಷ್ಣು ಮತ್ತು ಗರುಡದ ಮಧ್ಯೆ ಭಯಂಕರ ಯುದ್ಧ ನಡೀತದೆ. ಪರಿಣಾಮ ಏನಾಗುತ್ತೆ ಅಂದರೆ 4 ಜಾಗದಲ್ಲಿ ಒಂದೊಂದು ಹನಿ ಅಮೃತ ಕೆಳಗಡೆ ಬೀಳುತ್ತೆ. ಆ ಜಾಗದಲ್ಲಿ 12 ವರ್ಷಕ್ಕೊಮ್ಮೆ ಮಹಾಕುಂಭ ಆಗೋದು. ಯುದ್ಧ ಮಾಡ್ತಿರ್ಬೇಕಾದ್ರೆ ವಿಷ್ಣುಗೆ ಅನಿಸ್ತದೆ ಈ ಅಮೃತ ಗರುಡ ಕುಡಿತಾ ಇಲ್ಲ, ಮತ್ತು ಯಾಕೆ ಇದನ್ನು ತಗೊಂಡು ಹೋಗ್ತಾ ಇದ್ರಂತ ಯುದ್ಧ ನಿಲ್ಲಿಸಿ ಕೇಳ್ತಾರೆ. ಅದಕ್ಕೆ ಗರುಡ ಉತ್ತರಿಸ್ತಾರೆ, ನಮ್ಮ ಅಮ್ಮನನ್ನು ಬಂಧಿಸಲಾಗಿದೆ,
ದಾಸಿಯಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಬಿಡಿಸ್ಕೋಬೇಕು ಅಂತ. ಅದಕ್ಕೆ ವಿಷ್ಣುವಿಗೆ ಖುಷಿ ಆಗುತ್ತೆ. ಸರಿ, ನನ್ನದೊಂದು ಕಂಡೀಷನ್ ಇದೆ, ನಾನು ನಿನ್ನ ಜೊತೆ ಬರ್ತೀನಿ, ನೀನು ತಗೊಂಡೋಗಿ ಅಮೃತ ಕೊಡು, ಅಮೃತದ ಕಲಶ ಕೊಡು, ನಾನು ನನ್ನ ಮಾಯಾಶಕ್ತಿಯಿಂದ ಅದನ್ನು ರಿಟರ್ನ್ ತೊಗೊಬರ್ತೀನಿ, ಆದರೆ ನೀನು ನನ್ನ ಜೊತೆ ನನ್ನ ವಾಹನ ಆಗಿರಬೇಕು ಅಂತ ಹೇಳ್ತಾರೆ. ಆವತ್ತಿಂದ ಇವತ್ತುವರೆಗೂ ಗರುಡ ವಿಷ್ಣುವಿನ ವಾಹನ. ನಿಮಗೆಲ್ರಿಗೂ ಗೊತ್ತಿರುವಂತಹ ಈ ಸಮಯ ಏನಿದೆ, ಇದು 4 ಯುಗಕ್ಕೆ ಹಂಚಿ ಹೋಗಿದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ತುಂಬ ಜನರಿಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ, ತ್ರೇತಾಯುಗ ಯಾಕೆ 2ನೇ ಯುಗದಲ್ಲಿ ಬರುತ್ತೆ, ದ್ವಾಪರಯುಗ ಯಾಕೆ 3ನೇ ಯುಗದಲ್ಲಿ ಬರುತ್ತೆ ಅಂತ. ಸತ್ಯಯುಗ ಆದಮೇಲೆ ದ್ವಾಪರ ಆಗಬೇಕಾಗಿತ್ತಲ್ವ, ಆಮೇಲೆ ತ್ರೇತ ಆಗಬೇಕಾಗಿತ್ತಲ್ಲ. ಹಾಗಿಲ್ಲ, ಯಾಕೆಂದರೆ 4 ಹೆಸರು ಮತ್ತು ಪೃಥ್ವಿಯ ಪೂರ್ಣ ಸಮಯ ವಿಷ್ಣುವಿನ ಅವತಾರದ ಮಧ್ಯೆ ಹಂಚಿ ಹೋಗಿದೆ. ಸತ್ಯಯುಗದಲ್ಲಿ ವಿಷ್ಣುವಿನ 4 ಅವತಾರ, 2ನೇ ಯುಗಕ್ಕೆ ತ್ರೇತಾಯುಗ, ಅಲ್ಲಿ ವಿಷ್ಣುವಿನ 3 ಅವತಾರ, 3ನೇ ಯುಗ ದ್ವಾಪರ ಯುಗ, ಅಲ್ಲಿ ವಿಷ್ಣುವಿನ 2 ಅವತಾರ, 4ನೇದು ಈಗ ನಡೀತಾ ಇರೋವಂಥದ್ದು ಕಲಿಯುಗ. ಇಲ್ಲಿ ವಿಷ್ಣುವಿನ 1 ಅವತಾರ ಬರೋದು ಬಾಕಿ ಇದೆ. 4 + 3 + 2 + 1 ದಶಾವತಾರ. ವಿಷ್ಣುವಿನ ಹರಿಯ ದಶಾವತಾರ: ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ, ಬುದ್ಧ ಅವತಾರ, ಕಲ್ಕಿ ಅವತಾರ. ಬುದ್ಧರ ಥರ ನಾವು ಶಾಂತಿಯಿಂದ ಇದ್ದಾಗ ಮತ್ತೆ ಅಶಾಂತಿ ಆವರಿಸಿದ್ರೆ ಕಲ್ಕಿ ಅವತಾರ ಬರ್ತದೆ. ಅಧರ್ಮ ಜಾಸ್ತಿ ಆದರೆ ಕಲ್ಕಿ ಬರುವುದು ಅವಶ್ಯಕ ಸಹ. ನಾವು ದೇವರುಗಳ ಕೈಯಲ್ಲಿ ಆಯುಧನ ನೋಡಿರ್ತೀವಿ. ಯಾಕಿದೆ ಗೊತ್ತಾ? ತಮ್ಮನ್ನು ಸಂರಕ್ಷಿಸ್ಕೊಳ್ಳಿಕ್ಕಲ್ಲ, ಅವಶ್ಯಕತೆ ಬಿದ್ದಾಗ ಉಪಯೋಗಿಸ್ಲಿಕ್ಕೆ, ನಮ್ಮನ್ನು ಕಾಪಾಡಲಿಕ್ಕೆ, ಧರ್ಮನ ಕಾಪಾಡಲಿಕ್ಕೆ.